ನಮಸ್ತೆ ವೀಕ್ಷಕರೇ, ಭಾನುವಾರ 3ನೇ ತಾರೀಕು ಮಾರ್ಚು ಕಾಲಾಷ್ಟಮಿ ಇದೆ. ಅಂದರೆ ಕಾಲಭೈರವನ ಪೂಜೆ ಇದೆ, ಕಾಲಾಷ್ಟಮಿ ಇದೆ. ಆ ದಿನ ನೋಡಿ, ಶಿವನ ರುದ್ರ ರೂಪನೇ ಕಾಲಭೈರವ. ನಾನು ಈ ವಿಡಿಯೋದಲ್ಲಿ ಕಾಲಭೈರವನ ಮಂತ್ರ, ತುಂಬ ಪವರ್ಫುಲ್ ಆಗಿರುವಂಥ ಬೀಜ ಮಂತ್ರ ಹೇಳ್ತೀನಿ ವೀಕ್ಷಕರೇ. ಅದನ್ನು ನೀವು ಭಾನುವಾರ ಹೇಳ್ಕೊಬೋದು. ಮತ್ತು ಪ್ರತಿ ತಿಂಗಳು ಕಾಲಾಷ್ಟಮಿ ಅಂತ ಬರುತ್ತೆ. ಆ ದಿನ ನೀವು ಇದನ್ನು ಹೇಳ್ಕೊಂಡ್ರೆ ನೋಡಿ, ಭೂತ ಪ್ರೇತ ಪಿಶಾಚೆಯಿಂದ ತೊಂದರೆ ಇರೋದು, ಯಾರ ಮೇಲಾದರೂ ಯಾವುದಾದ್ರೂ ಗ್ರಹಗಳಿರುವಂಥದ್ದು, ಕೆಟ್ಟ ಗ್ರಹಗಳು ಮತ್ತು ಗ್ರಹಗಳ ಕಾಟ ಇರೋದು ಎಲ್ಲ ನಿವಾರಣೆ ಆಗುತ್ತೆ. ಯಾವುದೇ ಕಾಲಭೈರವನ ಒಂದು ಮಂತ್ರ ಹೇಳೋದ್ರಿಂದ ಯಾರಿಗೂ ಯಾವ ತೊಂದರೆನೂ ಹತ್ರನೂ ಸುಳಿಯೋದಿಲ್ಲ. ಆದ್ದರಿಂದ ಆ ಕಾಲಾಷ್ಟಮಿ ದಿನದಂದು ಭಾನುವಾರ 3ನೇ ತಾರೀಕು, ಅವತ್ತಿನ ದಿನ ದುರ್ಗಮ್ಮನೂ ಕೂಡ ಪೂಜೆ ಮಾಡಬೇಕು. ನೋಡಿ, ಕಾಲಭೈರವನಿಗೆ ಅವತ್ತು ಮಲ್ಲಿಗೆ ಎಣ್ಣೆಯಲ್ಲಿ ದೀಪ ಹಚ್ಚಬೇಕು. ಅಕಸ್ಮಾತ್ ಮಲ್ಲಿಗೆ ಎಣ್ಣೆ ಸಿಗಲಿಲ್ಲದೆ ಇದ್ದರೆ ಮಲ್ಲಿಗೆ ಹೂವಿನಿಂದ ಸ್ವಾಮಿನ ಪೂಜೆ ಮಾಡಬೇಕು. ಕಾಲಭೈರವ ಅಂದರೆ ತುಂಬಾ ವಿಶೇಷವಾಗಿರೋದು, ರುದ್ರ ರೂಪ. ಆ ದಿನ ನೋಡಿ, ಕಾಲಭೈರವ ಸ್ವಾಮಿಗೆ ಮೊಸರನ್ನ ನೈವೇದ್ಯ ಮೊಸರನ್ನ ಮತ್ತು ಪೊಂಗಲ್ ಇಡ್ಬೋದು. ಮತ್ತು ಅವತ್ತಿನ ದಿನ ಕರೆ ನಾಯಿಗಳು, ಅಂದರೆ ಕಪ್ಪು ಕಲರ್ ಇರೋ ಶ್ವಾನಗಳಿಗೆ ಏನು ಮಾಡಬೇಕು, ನೀವು ಅವತ್ತಿನ ದಿನ ರೊಟ್ಟಿ ಹಾಕಬೇಕು. ಅಂದರೆ ರೊಟ್ಟಿ ಎಣ್ಣೆ ಹಾಕಿ ಅದ್ರ ಮೇಲೆ ಕರೆ ಎಳ್ಳು ಹಾಕಿ ನೀವು ಕರೆ ನಾಯಿಗೆ ಊಟ ಹಾಕಬೇಕು, ಶ್ವಾನಗಳಿಗೆ. ಕಾಲಭೈರವ ಅಂದರೆ ಸಾಕ್ಷಾತ್ ಶ್ವಾನಗಳೇ ಕಾಲಭೈರವ, ಅಂದರೆ ರುದ್ರಭೈರವ. ಮತ್ತು ಭೈರವನ ಮಂತ್ರ ಹೇಳೋದ್ರಿಂದ ನೋಡಿ, ನಿಮಗೆ ತುಂಬ ಅಂದರೆ ಯಾವ ಕೆಟ್ಟ ಗ್ರಹದ ತೊಂದರೆನೂ ಆಗಲ್ಲ. ಮತ್ತು ಯಾರಾದರೂ ನಿಮಗೆ ಏನಾದರೂ ತೊಂದರೆ ಮಾಡಬೇಕು, ನಿಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು, ನಿಮಗೆ ಏನಾದರೂ ಮಾಟ ಮಂತ್ರ ಮಾಡಿಸ್ಬೇಕು ಅಂತಿರ್ತಾರೆ, ಆಲ್ರೆಡಿ ಮಾಡಿಸ್ಬಿಟ್ಟಿರ್ತಾರೆ, ಅಂಥವ್ರಿಗೆ ನಿಮಗೆ ಯಾವ ಕೆಲಸನೂ ಆಗಬಾರ್ದು ಅಂತೆಲ್ಲ ಇದು ಮಾಡಿರ್ತಾರಲ್ಲ, ಅಂಥವ್ರು ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಕಾಲಭೈರವನ ಮಂತ್ರ ಹೇಳೋದ್ರಿಂದ ನೋಡಿ, ಶ್ರದ್ಧಾ ಭಕ್ತಿಯಿಂದ ಕಾಲಭೈರವನ ಮಂತ್ರ 108 ಸರಿ ಜಪ ಮಾಡಿ ನೀವು. ಅದರಿಂದ ನಿಮಗೆ ಪವರ್ಫುಲ್, ಅಂದರೆ ತುಂಬ ಪವರ್ ಇರುತ್ತೆ ನಿಮ್ಮ ಹತ್ರ. ಯಾರು ಏನೇ ಮಾಟ ಮಂತ್ರ ಮಾಡಿಸಿದ್ರು ಏನು ತೊಂದರೆನೂ ಆಗೋದಿಲ್ಲ ನಿಮಗೆ. ಮತ್ತು ಯಾರ್ಯಾರಿಗೆ ಕೆಲಸ ಎಲ್ಲ ನಿಂತಿರುತ್ತೆ, ಏನು ಕೆಲಸನೂ ಆಗಿರೋದಿಲ್ಲ, ಒಂದು ಕೋರ್ಟ್ ಕೆಲಸ ಆಗಿರ್ಬೋದು, ಏನಾದರೂ ಒಂದು ಜಮೀನು ತೊಗೊಳೋದಾಗಿರ್ಬೋದು, ಮನೇಲಿ ಮದುವೆ ಆಗಿರಲ್ಲ ಮಕ್ಕಳಿಗೆ, ಈ ರೀತಿ ಎಲ್ಲ ಕೆಲಸ ನಿಂತಿರುತ್ತೆ. ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಕಟ್ಟೋಕ್ಕಾಗೋದಿರಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ, ಆ ದಿನ ಕಾಲಭೈರವನಿಗೆ ಮಲ್ಲಿಗೆ ಹೂ ಅರ್ಪಿಸಿ, ಕರೆ ಎಳ್ಳನ್ನು ಅರ್ಪಿಸಬೇಕು, ಮೊಸರನ್ನ ನೈವೇದ್ಯ ಕೊಡಬೇಕು, ಮತ್ತು ಶ್ವಾನಗಳಿಗೆ ಊಟ ಕೊಡಬೇಕು. ಮತ್ತು ಕಾಲಭೈರವನಿಗೆ ವಿಶೇಷವಾಗಿ ಬೂದುಗುಂಬಳಕಾಯಲ್ಲಿ ಅದನ್ನು ಕಟ್ ಮಾಡಿ ತಿರುಳನ್ನೆಲ್ಲ ತೆಗೆದು ನೀವು ಬೂದುಗುಂಬಳದಲ್ಲಿ ನೀವು ದೀಪ ಹಂಚಬೇಕು. 351 ಎಳೆ ದೀಪ ಸಿಗುತ್ತೆ. 351 ಎಳೆ ದೀಪ ಸಿಗುತ್ತಲ್ಲ, ಅದು 2 ತೊಗೊಂಡು ನೀವು 2 ಬೌಲ್ ಮಾಡ್ಕೊಬೇಕು ಕುಂಬಳಕಾಯಿನ. ಆ 2 ಬೌಲ್ ತುಂಬ ಎಣ್ಣೆ ಹಾಕ್ಬಿಟ್ಟು ನೀವು ದೀಪ ಹಂಚಿಸಿ ಭೈರವನ ಮಂದಿರಕ್ಕೆ ಹೋಗಿ, ನೀವು ಭೈರವನ ಮಂದಿರ ಇಲ್ಲಾಂದರೆ ಶಿವನ ಮಂದಿರಕ್ಕೆ ಹೋಗಿ ಭೈರವನ ಹೆಸರಲ್ಲಿ ಹೇಳಿ ಹಚ್ಬೋದು. ಮತ್ತು ಮನೇಲಿ ಕಾಲಭೈರವನ ನೆನೆದು ನೀವು ಪೂಜೆ ಮಾಡಬೇಕು. ಕಾಲಭೈರವ ಫೋಟೋ ಇದ್ದರೆ ನೀವು ಮನೆಯಲ್ಲಿ ಫೋಟೋ ಮುಂದೆನೇ ನೀವು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಅರ್ಪಿಸಿ. ಮತ್ತು ಕಾಲಭೈರವನ ಮಂತ್ರ ಹೇಳ್ತೀನಿ ವೀಕ್ಷಕರು, ಇದನ್ನು ನೀವು 108 ಬಾರಿ ಬೀಜ ಮಂತ್ರನ ಜಪಿಸೋದ್ರಿಂದ ನೋಡಿ, ಪ್ರತಿ ತಿಂಗಳು ಬರುತ್ತೆ. ಕಾಲಭೈರವನ ಅಷ್ಟಮಿ ಅಂತ ಬರುತ್ತೆ. ಕಾಲಭೈರವ ಅಷ್ಟಮಿ ಪ್ರತಿ ತಿಂಗಳು ಬರುತ್ತೆ. ಮತ್ತು ಸಂಡೇ ನೀವು ಹೇಳ್ಬೋದು, ಭಾನುವಾರದಂದು. ನೋಡಿ, ಭೈರವ ಮಂತ್ರ ತುಂಬ ವಿಶೇಷವಾಗಿರುವಂಥದ್ದು. ಇದು ಬೀಜಾಕ್ಷರಿ ಮಂತ್ರ ಕೂಡ ಇದೆ ಇದರಲ್ಲಿ, ಅದನ್ನು ಹೇಳ್ತೀನಿ ನಾನು. ನೋಡಿ, ಯಾರೂ ನೆಗ್ಲೆಕ್ಟ್ ಮಾಡದೆ ಇದನ್ನು ನೀವು ನೋಡಿ ಮಂತ್ರನ ಹೇಳ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ರಕ್ತಜ್ವಲ ಜಠಾಧಾರಂ ಶಶೀಯತಂ ರಕ್ತಾಂಗ ತೇಜೋಮಯಂ ಹಸ್ತೆ ಶೂಲ ಕಪಾಲ ಪಲಾಂಡಮಾರಂ ಪುತ್ರಾದದ ಭಕ್ಷಾಣಂ ಚನಿರ್ವರ್ಣಂ ಸ್ವರ್ಣ ವರ್ಣಂ
ಶ್ರೀಯನಂ ಅನಂದ ಕೋಲಾಹಲಂ ವಂದೇ ಭೂತ ಪ್ರೇತ ಪಿಶಾಚ ವಡೂಕಾಸ ಭೈರವಂ ಕ್ಷತ್ರಕ್ಷೆ ಫಲನಂ ಶಿವಂ ಓಂ ರಜೈ ಮಜೈ ಸಿಜೈ ವಜೈ ಯಜೈ ಭೈರವ ವಾವ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರನ ಹೇಳಾದ್ಮೇಲೆ ನೀವು ಓಂ ಶಾಂತಿ 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 ಅಂತ 3 ಬಾರಿ ಹೇಳಬೇಕು. ಯಾಕೆ ಅಂದರೆ ಭೈರವ ರೂಪ ಅಂದ್ರೇ ತುಂಬ ರುದ್ರ ಅವತಾರ. ಅದರಿಂದ ಈ ಮಂತ್ರನ ಜೋಪಾನವಾಗಿ ಶ್ರದ್ಧೆಯಿಂದ ಹೇಳಬೇಕು. ಸ್ನಾನ ಮಾಡಿ ಮಡಿಯಿಂದ ನೀವು ಭಾನುವಾರ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಿಂದ ನೀವು ಗೋಮಯ ಎಲ್ಲ ಹಾಕ್ಕೊಂಡು ಕಾಲಭೈರವನ ಆರಾಧನೆ ಮಾಡ್ಕೋಬೇಕು. ಮಂತ್ರ ಎಲ್ಲ ಈ ಮಂತ್ರ ಹೇಳೋ ಜಾಗನ ಶುಚಿಭೂತವಾಗಿ ಇಟ್ಕೊಂಡು ನೀವು ಗೋಮಯ ಹಾಕಿ ಸಾರಿಸಿ ಅಲ್ಲಿ ಕೂತ್ಕೊಂಡು ಹೇಳಬೇಕು. ನೀವು ಹೇಳೋದ್ರಿಂದ ನೋಡಿ ನಿಮ್ಮ ಮನೇಲಿ ಯಾವುದೇ ಭೂತ ಪ್ರೇತ ಪಿಶಾಚಿ ಆಗಲಿ ಯಾವ ತೊಂದರೆನೂ ಇಲ್ಲ. ಮತ್ತು ಯಾರಿಗೆ ಹುಷಾರಿರೋದಿಲ್ಲ ಅಂಥವ್ರು ಕೂಡ ಚೇತರಿಸ್ಕೋತಾರೆ ಈ ಸ್ವಾಮಿನ ಆರಾಧನೆ ಮಾಡೋದ್ರಿಂದ. ಇದು ಶಿವನ ರುದ್ರ ರೂಪ. ಇದನ್ನು ಮಾಡಿ ವೀಕ್ಷಕರೇ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಯಲ್ಲಿ ಸಿಗ್ತೀನಿ ನಿಮಗೆ. ಮತ್ತು ಮಂತ್ರನ ನೋಡಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಮಂತ್ರನ ನಾನು. ಅದನ್ನು ನೋಡಿಕೊಂಡು ಹೇಳಿ ವೀಕ್ಷಕರೇ. ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ. ಮತ್ತು ಬೇರೆಯವ್ರಿಗೂ ತಿಳಿಸ್ಕೊಡಿ. ಇದನ್ನು ಒಂದು ಮಂತ್ರ ಹೇಳೋದನ್ನು ನಾನು ಕೊಡೋ ಪೂಜೆದು ಇದೆಲ್ಲ ನೀವು ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ವೀಕ್ಷಕರೇ. ನಮಸ್ತೆ.